ಜೈನ ವಿದ್ಯಾರ್ಥಿಗೆ ಬಲವಂತವಾಗಿ ಮೊಟ್ಟೆ ಬಳಸಿದ ಕೇಕ್ ಸೇವನೆ. ಕ್ರೈಸ್ತ ಶಾಲೆಯ ವಿರುದ್ಧ ಆಕ್ರೋಶ. ಮಂಡ್ಯದ ಪೋಧರ್ ಶಾಲೆಯಲ್ಲಿ ಘಟನೆ ವಿರುದ್ಧ ಶಾಲಾ ಪ್ರಿನ್ಸಿಪಲ್ ರನ್ನು ತರಾಟೆಗೆ ತೆಗೆದುಕೊಂಡ ಪೋಷಕರು. ನನಗೆ ಇವಾಗ ಧರ್ಮ ಪ್ರಶ್ನೆ ಆಗೈತೆ. ನಾವು ಪ್ಯೂರ್ ವೆಜಿಟೇರಿಯನ್. ಅವನೇ ತಪ್ಪು ಮಾಡಿದ್ರೆ ಹೊರಗಡೆ ನಿಲ್ಲಿಸುವ. CCTV ಚೆಕ್ ಮಾಡಿ ಗೊತ್ತಾಗುತ್ತೆ ಅಂತ ಅಂದೆ. ಅದಕ್ಕೆ ಅವರು ಹಂಗಾರೆ ಐ ಶುಡ್ ಗೋ ಅಂಡ್ ಚೆಕ್ ಅಂತ ಅಂದ್ರು. ಮೈ ಎಸ್ ಅಂತ ಅಂದಿಲ್ಲ, ನಾನು CCTV ಅಂದ್ಕೊಂಡು ಎಸ್ ಅಂತ ಅಂದೆ. ಒಂದು ಶಾಲೆ ಅಂದ ಮೇಲೆ ಅಲ್ಲಿಗೆ ಎಲ್ಲಾ ಜಾತಿ ಮತದ ವಿದ್ಯಾರ್ಥಿಗಳು ಬರುವುದು ಸಾಮಾನ್ಯ. ಒಂದರ್ಥದಲ್ಲಿ ಶಾಲೆ ಎಂಬುವುದು ವೈವಿಧ್ಯತೆಯಲ್ಲಿ ಏಕತೆಯ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದರೆ ತಪ್ಪಾಗಲಾರದು. ಆದರೆ ಶಾಲೆ ಯಾವುದೋ ಜಾತಿ ಮತಕ್ಕೆ ಸೇರಿದ ವ್ಯಕ್ತಿಗೆ ಶಾಲೆಗೆ ಸೇರಿದ ಮಾತ್ರಕ್ಕೆ ಅಲ್ಲಿ ಅವರ ಸಂಪ್ರದಾಯ ಆಚರಣೆಗಳನ್ನು ಬಲವಂತವಾಗಿ ಮಕ್ಕಳ ಮೇಲೆ ಏರುವುದು ಮಾತ್ರ ಅಕ್ಷಮ್ಯ ಅಪರಾಧ ವೀಕ್ಷಕರೇ. ಇಷ್ಟು ಪರಿಜ್ಞಾನವಿಲ್ಲದ ಶಾಲಾ ಪ್ರಿನ್ಸಿಪಲ್ ಒಬ್ಬರು ಕ್ರಿಸ್ಮಸ್ ಹಬ್ಬಕ್ಕೆ ಜೈನ ವಿದ್ಯಾರ್ಥಿಯೋರ್ವನಿಗೆ ಆತ ಬೇಡವೆಂದರೂ ಬಲವಂತವಾಗಿ ಮೊಟ್ಟೆ ಬಳಸಿದ ಕೇಕ್ ತಿನ್ನಿಸಿ ವಿವಾದಕ್ಕೀಡಾಗಿದ್ದಾರೆ. ನೀವು ಓದ್ಸಲ್ಲ ನನಗೆ ಬೇಕಾಗೇ ಇಲ್ಲ. ನನಗೆ ಇವಾಗ ಧರ್ಮ ಪ್ರಶ್ನೆ ಆಗೈತೆ. ನಾವು ಪ್ಯೂರ್ ವೆಜಿಟೇರಿಯನ್. ನಾವು ಒಂದು ಇರುವೆ ಕೂಡ ಸಾಯಿಸಲ್ಲ. ಏನಿದೆ ನಮ್ ವಾಯ್ಸ್ ಇಷ್ಟು ವೋಕಲ್ ಮಾಡಂಗಿಲ್ಲ. ಅದು ಪಾಪ ಕಟ್ಕೋತಾ ಇದೆ. ನನಗೆ ಯಾಕೆ ಕೊಟ್ರಿ ನೀವು ಕೇಕು? ಮಂಡ್ಯದ ಪೋದರ್ ಶಾಲೆಯಲ್ಲಿ ಇತ್ತೀಚೆಗೆ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಗಿತ್ತು. ಸಾಮಾನ್ಯವಾಗಿ ಕ್ರಿಸ್ಮಸ್ ಹಬ್ಬದಲ್ಲಿ ಕೇಕ್ ತಿನ್ನಿಸುವುದು ಮತ್ತು ಕೇಕ್ ಹಂಚುವುದು ರೂಢಿ. ಅದರಂತೆ ಪೋದರ್ ಶಾಲೆಯಲ್ಲಿಯೂ ಮಕ್ಕಳಿಗೆ ಕೇಕ್ ಹಂಚಲಾಗಿದೆ. ಈ ವೇಳೆ ಆ ಶಾಲೆಯ ಜೈನ ವಿದ್ಯಾರ್ಥಿಯೊಬ್ಬ ಮೊಟ್ಟೆ ಬಳಸಿದ ಕೇಕ್ ಅನ್ನು ತಿನ್ನಲು ನಿರಾಕರಿಸಿದ್ದಾನೆ. ಈ ವೇಳೆ ಶಾಲೆಯ ಪ್ರಿನ್ಸಿಪಲ್ ಬಲವಂತವಾಗಿ ಮಗುವಿಗೆ ಕೇಕ್ ತಿನ್ನಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ನಿನ್ನೆ ಇವರು ಕ್ರಿಸ್ಮಸ್ ಫೆಸ್ಟಿವಲ್ ಅಂತ ಸೆಲೆಬ್ರೇಟ್ ಮಾಡಿದ್ದಾರೆ ಸ್ಕೂಲಲ್ಲಿ ಏನಂತ ಹೇಳಿ ಮಕ್ಕಳಿಗೆ ಕೇಕ್ ಕೊಟ್ಟಿದ್ದಾರೆ ಅಂದ್ರೆ ಎಗ್ಲೆಸ್ ಕೇಕ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಆ ಕೇಕ್ ಬಂದು MVC ಅವ್ರ ಹತ್ರ ತರಿಸಿರೋದು. ನಾನು MVC ಓನರ್ ಅವ್ರಿಗೆ ಫೋನ್ ಮಾಡ್ಬಿಟ್ಟು ರಾತ್ರಿ ಮಾತಾಡಿ ಕೇಳಿಕ್ಕೆ ಆ ಕೇಕ್ ಬಂದು ಎಗ್ಲೆಸ್ ಇಲ್ಲ ಸರ್, ಅದ್ರಲ್ಲಿ ಎಗ್ ಹಾಕಿದ್ದೀವಿ ಅಂತ ಹೇಳಿದ್ದಾರೆ. ಅವರು ಈ ಮಾಡಿರೋ ಇವ್ರ ಫೆಸ್ಟಿವಲ್ ಇಂದ ನಮ್ಮ ಮಗಂದು, ನಂದು, ನಮ್ಮ ಇಡೀ ಕುಟುಂಬದ ನಮ್ಮ ಧರ್ಮ ಹಾಳಾಗಿದೆ. ನಾವು ಪ್ಯೂರ್ಲಿ ಜೈನ್ಸು. ನಾವು ಒಂದು ಇರುವೆ ಕೂಡ ಸಾಯಿಸ್ಬೇಕಂದ್ರೂ 100 ಸತಿ ಯೋಚನೆ ಮಾಡ್ತೀವಿ. ಅಂಥದ್ರಲ್ಲಿ ಇವರು ನಮ್ಮ ಮಕ್ಕಳಿಗೆ ಎಗ್ ತಿನ್ನಿಸಿ ನಮ್ಮ ಧರ್ಮವನ್ನು ಹಾಳು ಮಾಡ್ಬೇಕಂತ ಕೂತಿದ್ದಾರೆ ಈ ಪ್ರಿನ್ಸಿಪಲ್ಲು. ಹೀಗೆ ಶಾಲೆಯಲ್ಲಿ ಬಲವಂತವಾಗಿ ಕೇಕ್ ತಿನ್ನಿಸಿದ ಬಗ್ಗೆ ಮಗು ಮನೆಯಲ್ಲಿ ಪೋಷಕರಿಗೆ ತಿಳಿಸಿದೆ. ಇದರಿಂದ ಕೋಪಗೊಂಡ ಪೋಷಕರು ಕೇಕ್ ತಯಾರಿಸಿದ ಅಂಗಡಿಗೆ ಕರೆ ಮಾಡಿ ಕೇಕ್ ಅನ್ನು ಯಾವುದರಿಂದ ಮಾಡಿದ್ದಾರೆ ಎಂದು ಕೇಳಿದಾಗ ಕೇಕ್ಗೆ ಮೊಟ್ಟೆ ಬಳಸಿರುವುದು ದೃಢವಾಗಿದೆ. ಇದರಿಂದ ಕೋಪಗೊಂಡ ಪೋಷಕರು ಹಾಗೂ ಜೈನ ಸಮುದಾಯದ ಮುಖಂಡರು ಶಾಲೆ ಬಳಿ ತೆರಳಿ ಶಾಲೆಯ ಸಿಬ್ಬಂದಿ ಜೈನ ಸಮುದಾಯಕ್ಕೆ ಅಪಮಾನ ಮಾಡಿದ್ದಾರೆ ಎಂದು ಗಲಾಟೆ ಮಾಡಿದ್ದಾರೆ. ಈ ಪ್ರಿನ್ಸಿಪಲ್ ನ ತೆಗೆದಾಕಬೇಕು. ಈ ಮಾಡಿರೋ ಅನಾಹುತಕ್ಕೆ ಪೋದರ್ ಸ್ಕೂಲ್ ಇಂದ ಪೋದರ್ ಹೆಡ್ ಆಫೀಸ್ ಇಂದ ನನಗೆ ನ್ಯಾಯ ಬೇಕು. ಟೀಚರ್ಸ್ ಎಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ, ಮತ್ತೆ ಇವರು ಸ್ಟಾಫ್ ಮೆಂಬರ್ಸ್ ಎಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ. ಇವರು ಬರೀ ಬಸ್ ಮೆಂಬರ್ಸ್ ಅವರೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ. ಬಸ್ ಹೆಡ್ ಕೂಡ ಬಿಟ್ಟು ಹೋಗ್ತದ್ರು. ಇವರಿಂದ ಒಬ್ಬ ಹುಡುಗ ಕೂಡ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಅದು ಸಹ ಇವ್ರ ಮೇಲೇನೆ ಬರಬೇಕು. ಶಾಲಾ ಆಡಳಿತ ಮಂಡಳಿಯನ್ನು ಜೈನ ಸಮುದಾಯದವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಲ್ಲದೆ ಈ ಶಾಲೆಯ ಪ್ರಿನ್ಸಿಪಲ್ ಕೇವಲ ಕ್ರಿಶ್ಚಿಯನ್ ಹಬ್ಬವನ್ನು ಮಾತ್ರ ಆಚರಿಸುತ್ತಾರೆ, ಇಂದು ಹಬ್ಬಗಳನ್ನು ಕಡೆಗಣಿಸುತ್ತಾರೆ ಎಂದು ಆರೋಪ ಮಾಡಿದ್ದಾರೆ. CCTV ಚೆಕ್ ಮಾಡಿ ಗೊತ್ತಾಗುತ್ತೆ ಅಂತ ಅಂದೆ. ಅದಕ್ಕೆ ಅವರು ಹಂಗಾರೆ ಐ ಶುಡ್ ಗೋ ಅಂಡ್ ಚೆಕ್ ಅಂತ ಅಂದ್ರು. ಮೈ ಇಯರ್ಸ್ ಅಂತ ಅಂದಿಲ್ಲ, ನಾನು CCTV ಅಂದ್ಕೊಂಡು ಎಸ್ ಅಂತ ಅಂದೆ. ಅವರು ನನ್ನ ಕಿವಿ ಚೆಕ್ ಮಾಡಿಸ್ಕೊಂತೀಯ ಅಂತ ಆಚೆ ಕಳಿಸಿದ್ರು. ಓಕೆ, ಇದಾದ್ಮೇಲೆ ವಾಟ್ ಡಿಡ್ ಯು ಆಲ್ ಡು ಬೆಟರ್? ವಾಟ್ ಡಿಡ್ ಯು ಆಲ್ 8th standard children do? I stand out. Then yesterday 18th what did you all do? ಸ್ವಲ್ಪ ಕನ್ನಡದಲ್ಲಿ ಮಾತಾಡಿ ಮೇಡಮ್, ಅದಕ್ಕೆ ಅರ್ಥ ಆಗಲಿ ಕೆಲವರಿಗೆ. 18th ಗೆ ನೀವೆಲ್ಲ 8th standard ಮಕ್ಕಳು ಏನು ಮಾಡಿದ್ರು?
ಲೆಟರ್ ಕೊಟ್ಟು ಬಂದು ನನ್ನ ಹತ್ರ ಬಂದು ಲೆಟರ್ ಕೊಟ್ಟರು, ಎಲ್ಲ ಮಕ್ಕಳು ಸೈನ್ ಮಾಡಿಬಿಟ್ಟು ಎಷ್ಟು ಮಕ್ಕಳು ಸೈನ್ ಮಾಡಿ ಹಿಂಗೆ ಈ 20 ಥರ ಮಕ್ಕಳು ನಮ್ಗೆ ಸೈನ್ ಮಾಡ್ಕೊಂಡಿದ್ದಾರೆ. ಕೊಟ್ಟಿದ್ದಾರೆ. ಸೊ ಅವಾಗ ನಾನು ನಿಮ್ಗೆ ಏನು ಹೇಳಿದೆ, ಮ್ಯಾಮ್ ಬಂದ್ಬಿಟ್ಟು ಕ್ಲಾಸಲ್ಲಿ ಮಾಮೂಲಿ ಸಮ್ ಅರ್ಥ ಆಗಲ್ಲ ಅಂತ ಕೇಳಿದ್ರಿ ಅಷ್ಟೇ. ಸೊ ನಾನು ಕ್ಲಾಸಿಗೆ ಹೋದೆ, ಯಾಕಂದ್ರೆ ಮಕ್ಕಳು ಏನಾದ್ರು ಕಂಪ್ಲೇಂಟ್ ಮಾಡಿದ್ರೆ ಡೆಫಿನೆಟ್ಲಿ ಕಂಪ್ಲೇಂಟ್ ನ ಫಾಲೋ ಅಪ್ ಮಾಡೋದು ನನ್ನ ಕರ್ತವ್ಯ, ಮಾಡೇ ಮಾಡ್ತೀನಿ. ಸೊ ಮಕ್ಕಳು ಯಾವಾಗ ಬಂದು ನೀವು ನನ್ಗೆ ಲೆಟರ್ ಕೊಟ್ಟರು, ಅವ್ರು ಹೇಳೋದು ಹೌದು. ಸೊ ನಾನು ಕ್ಲಾಸಿಗೆ ಹೋದೆ, ಕ್ಲಾಸಿಗೆ ಹೋಗಿ ಅಲ್ಲಿ ಕ್ಲಾಸಲ್ಲಿ ಎಲ್ಲ ಮಕ್ಕಳಿಗೂ ಮಾತಾಡಿಸಿ, ಓಕೆ ಮ್ಯಾಥ್ಸಲ್ಲಿ ಪ್ರಾಬ್ಲಮ್ ಇದೆ, ಕರೆಕ್ಟ್ ಇದೆ, ಬೇರೆ ಸಬ್ಜೆಕ್ಟ್ಸ್ದು ಎಲ್ಲ ವಿಚಾರಿಸಿದೆ ಏನಿದೆ. ಡಿಡ್ ಐ ನಾಟ್ ಆಸ್ಕ್ ಮ್ಯಾಮ್ ಯು ಆಸ್ಕ್ಡ್ ಓನ್ಲಿ ವಾಟ್ ಇಂಗ್ಲಿಷ್, ಹೌ ಇಸ್ ಇಂಗ್ಲಿಷ್, ವೆದರ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್, ಟೀಚರ್ ಬಿಹೇವಿಯರ್ ಹೆಂಗಿದೆ ನಿಮ್ಮ ಜೊತೆ, ಎಲ್ಲನೂ ಎಲ್ಲ ಸಬ್ಜೆಕ್ಟ್, ಕನ್ನಡ, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸ್ಟಡೀಸ್ ಎಲ್ಲದನ್ನು ಕೇಳಿದೆ. ಕೇಳಿ ಆದಮೇಲೆ ದೆನ್ ಐ ಕಾಲ್ಡ್ ಆಕೃತಿ ಮ್ಯಾಮ್ಗೆ ಕರೆದ್ಬಿಟ್ಟು ಆಕೃತಿ ಮ್ಯಾಮ್ ಮಕ್ಕಳು ಕೆಲವು ಸಮಸ್ಯೆ ಹೇಳಿದ್ದಾರೆ, ಅವ್ರಿಗೆ ಪ್ರಾಬ್ಲಮ್ ಅರ್ಥ ಆಗ್ತಿಲ್ಲ, ಓಕೆ ನೀವು ಏನೋ ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟಿದ್ದೀರಾ, ಇದನ್ನ ಎಲ್ಲ ಮಕ್ಕಳ ಮುಂದೆನೆ ನಾನು ಟೀಚರ್ಗೂ ಕರೆಸಿ ಎಲ್ಲ ಹೇಳಿ, ಇಲ್ಲ ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ಅವ್ರು ಕೇಳ್ತಾರೆ, ಒಂದ್ಸಲ ಕೇಳ್ತಾರೆ, 2 ಸಲ ಕೇಳ್ತಾರೆ. ನಿಮ್ಮ ಕರ್ತವ್ಯ ಏನಂತಂದ್ರೆ ಎಕ್ಸ್ಪ್ಲೇನ್ ಮಾಡಬೇಕು, ಅವ್ರಿಗೆ ಅರ್ಥ ಆಗೋ ಥರ ಮಾಡಬೇಕು. ಓಕೆ ಈ ಮೆಥಡಲ್ಲಿ ಎಕ್ಸ್ಪ್ಲೇನ್ ಮಾಡಿದಾರ, ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದು ಮೆಥಡ್, ಮ್ಯಾಥ್ಸ್ ಒಂದೇ ಮೆಥಡ್ ಇರಲ್ಲ, ಅದು ಮಕ್ಳಿಗೂ ಅದನ್ನೇ ಹೇಳಿದೆ ನಾನು, ಒಂದ್ ಮೆಥಡ್ ಇರಲ್ಲ, ತುಂಬಾ ಮೆಥಡ್ಸ್ ಇರುತ್ತೆ. ಮಾಡಿದಾರೆ ರಾಂಗ್ ಅಂದ್ರೆ, ಮಾಡಿರೋದೇ ರಾಂಗ್ ಅಂದ್ರೆ. ಸೊ ಈ ತರ ನಾನು ಅವ್ರಿಗೆ ಹೇಳಿದೆ. ಅದಾದ್ಮೇಲೆ ಆಕೃತಿ ಮ್ಯಾಮ್ ಹೊರಗಡೆ ಕರೆದ್ಬಿಟ್ಟು ನಾನಂದೆ, ಇಲ್ಲ ಹೊರಗಡೆ ನಿಲ್ಸಕ್ ಬರಲ್ಲ ಮಕ್ಕಳನ್ನ, ನೀವು ಯಾಕೆ ನಿಲ್ಸಿದ್ರಿ, ಕ್ವಶನ್ಸ್ ಕೇಳಿದ್ರೆ ಪನಿಷ್ಮೆಂಟ್ ಕೊಡಕ್ ಬರಲ್ಲ, ಇಲ್ಲಾಂದ್ರೆ ಈ ತರ ಅವ್ರಿಗೆ ನೀವು ಮಾಡಕ್ ಬರಲ್ಲ. ಸೊ ಇಮಿಡಿಯೇಟ್ಲಿ ಅವ್ರಿಗೆ ಕೆಳಗೆ ಕರ್ಕೊಂಡು ಬಂದು ನಾನು ಹೇಳಿದೆ, ಇಲ್ಲ ದಿಸ್ ಇಸ್ ವೈಲೇಷನ್, ಈ ಥರ ಮಾಡಕ್ ಬರಲ್ಲ, ನಿಮಗೆ ನಾನು ಒಂದು ನೋಟಿಸ್ ಕೊಡಲೇಬೇಕು, ನಾನು ನಿಮ್ಗೆ ನೋಟಿಸ್ ಕೊಡ್ತೀನಿ. ಓಕೆ ಸೊ ಪ್ರೋಗ್ರಾಮ್ ಇತ್ತು, ನಂದು ಪ್ರೋಗ್ರಾಮ್ ಮುಗಿಲಿ, ನಾನು ಡೆಫಿನೆಟ್ಲಿ ನಿಮಗೆ ನೋಟಿಸ್ ಕೊಡ್ತೀನಿ ಅಂತಾನೆ ಇವತ್ತು ಅವ್ರಿಗೆ ನೋಟಿಸ್ ಕೊಡಬೇಕಿತ್ತು. ಅದ್ರ ಮನೇಲಿ ಏನೋ ಸಾವಾಯಿತು, ಅವ್ರು ಬರಲಿಲ್ಲ. ಸೊ ಇದು ಬಿಸಿ. ಸೊ ಮಕ್ಕಳು ಹೇಳ್ದಾಗೆ 40 ನಿಮಿಷ ಹೊರಗಡೆ ನಿಲ್ಲಿಸ್ಬೋದಾ? ಕರ್ನಾಟಕ ನ್ಯೂಸ್ ಮಂಡ್ಯ.